ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಿ ವಿ ಟೈಲರಿಂಗ್ ಕ್ಲಾಸ್. ಇವತ್ತು ನೋಡ್ತಾ ಇದ್ದೀರಾ ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಬೇಕು ಮೊದಲನೇದಾಗಿ ತಿರುವಾಕಿ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾರೆ ಬೆಡ್ ಪಟ್ಟಿ ಒಂದೇ ಸಲ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. 2 ಬೆಡ್ ಪಟ್ಟಿನ ಡೈರೆಕ್ಟಾಗಿ ಅದು ಕಟಿಂಗ್ ಮಾಡ್ಕೊಂಡೇ ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಅನ್ನೋದು ನೀವು ನೋಡ್ತಾ ಹೋಗ್ಬೋದು. ನಾವು ಈಗ ಮಧ್ಯ ಕಟ್ ಮಾಡಿ ಎರಡನ್ನೂ 2 ಸಲ ಸ್ಟಿಚಿಂಗ್ ಮಾಡ್ಕೊತಾ ಹೋಗ್ತೀವಿ. ಅದ್ರ ಬದಲಿಗೆ ಈ ರೀತಿಯೂ ಕೂಡ ಮಾಡ್ಕೊಬೋದು. ಒಂದೇ ಸಲ 2 ಬೆಡ್ ಪಟ್ಟಿಗಳು ರೆಡಿ ಆಗುತ್ತೆ. ಆಯಿತು, ಇಷ್ಟು ಮಾಡಿ ಮತ್ತು ತಿರುವಾಕಿ ಹೊಲ್ಕೊಂಡು ತಿರುಗಿಸಿ ಹೊಲ್ಕೊಂಡ ನಂತರ ಯಾವ ರೀತಿ ಶೇಪಿಗೆ ಬೇಕೋ ಆ ರೀತಿ ನಾವು ರೆಡಿ ಮಾಡಿಕೊಂಡು ಸ್ಟಿಚಿಂಗ್ ಮತ್ತು ಅದು ಏನು ಸೆಂಟ್ರ್ ಪಾಯಿಂಟ್ ಜಾಗ ಇದೆಯಲ್ಲ ಅಲ್ಲಿಗೆ ಕರೆಕ್ಟಾಗಿ ಆ ಪಾಯಿಂಟಿಗೆ ಕಟಿಂಗ್ ಮಾಡ್ಕೊಬೇಕು. ಕಟಿಂಗ್ ಮಾಡ್ಕೊಂಡ ನಂತರ ನಮಗೇನಾದರೂ ಅದು ಸ್ವಲ್ಪ ಕ್ರಾಸಿಂಗು ಮತ್ತು ರಿಂಕಲ್ಸ್ ಏನಾದರೂ ಬರ್ತಿದೆ ಅನ್ನೋದಾದರೆ ಪೂರ್ತಿ ಹೊಲಿಗೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೂ ಹೊಲಿಬೋದು. ಇದು ಸ್ವಲ್ಪ ತುಂಬ ತೆಳುವೊಂದು ಬಟ್ಟೆಗಳು ಇರೋದ್ರಿಂದ ನಾನು ತೀರಾ ತೆಳು ಬಟ್ಟೆಗಳಿಗೆ ಕುಪ್ಪೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ಬಟ್ಟೆಗಳಿಗೂ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ. ಈ ರೀತಿ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಯಾವುದೇ ರಿಂಕಲ್ಸ್ ಬರೋಲ್ಲ ಮತ್ತು ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ ಬ್ಲೌಸ್ದು. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಹೋಗಬೇಕು. ನಂತರ ಎಲ್ಲ ಏನು ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಈಗ ಸ್ಲೀವ್ಗೆ ಬ್ಯಾಕ್ ಪೀಸು ಅಟ್ಯಾಚ್ ಮಾಡ್ತಾಯಿದ್ದೀನಿ ಲೈನಿಂಗಿಗೆ. ಅದು ಎಕ್ಸ್ಟ್ರಾ ಜಾಯಿಂಟ್ ಬಂದಿತ್ತು, ಜಾಯಿಂಟ್ ಮಾಡ್ಕೊಬೇಕಿತ್ತು. ಅದಕ್ಕೆ ಬ್ಯಾಕಿಗೆ ಬಿಟ್ಕೊಂಬಿಡ್ತೀನಿ. ಸ್ವಲ್ಪ ಏನಾದರೂ ಶಾರ್ಟೇಜ್ ಇತ್ತು ಬಟ್ಟೆ ಅನ್ನೋದಾದರೆ ಬ್ಯಾಕಿಗೆ ಒಂದು ಕಡೆ ಮಾತ್ರ ಮಾಡೋ ರೀತಿ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋದು. ದಾರ ಕಟ್ಟಾಗಿತ್ತು ಮತ್ತು ಅದನ್ನು ತೆಗೆದು ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಬ್ಲೌಸು. ನೀಟಾಗಿ ಸ್ಟಿಚಿಂಗಲ್ಲಿ ನಮ್ಮದು ಏನು ಸ್ಟಿಚಿಂಗ್ ಮಾಡ್ತೀವಲ್ಲ ಆವಾಗ ನಾವು ನೀಟಾಗಿ ಯಾವ ಸ್ಟಿಚಿಂಗಲ್ಲಿ ಯಾವ ರೀತಿ ಹೊಲಿಗೆ ಬರ್ತಿದೆ ಅನ್ನೋದನ್ನೆಲ್ಲ ನೀಟಾಗಿ ನೋಡ್ಕೊಬೇಕು. ಮತ್ತು ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದು ಕಟ್ ಮಾಡ್ಕೊಳ್ಳೋದಾದರೆ ಆ ಟೈಮಲ್ಲಿ ಏನು ಈ ಫಿನಿಶಿಂಗ್ ಟೈಮಲ್ಲಿ ಮಾತ್ರ ಮಾಡ್ಕೋಬೋದು. ಮತ್ತೆ ನಾವು ಮಾಡ್ತೀವಿ ಅಂತ ಅನ್ನೋದಾದರೆ ಅದು ತುಂಬ ಕೆಟ್ಟೋಗುತ್ತೆ. ಇಲ್ಲಿ ಮಾಮೂಲಿ ನಾನು 10.5 ಇಂಚ್ ತೊಗೊಂಡಿದ್ದೆ, ಅದು ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಒಂದು 1/2 ಇಂಚ್ ಕಮ್ಮಿ ಮಾಡ್ಕೊತಾ ಇದ್ದೀನಿ. 1/2 ಇಂಚ್ ಕಮ್ಮಿ ಮಾಡಿಕೊಂಡು ಅದು ಏನು ಮತ್ತು ಮಾಮೂಲಿ ಏನು ಮೊದಲನೇ ಫಸ್ಟಿಗೆ ನಾವು ಕಟ್ ಮಾಡ್ಕೊಂಡು ಶೇಪಿಗೆಲ್ಲ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಮತ್ತೆ ಶೇಪೆಲ್ಲ ಕೊಟ್ಕೊಂಡು ಕಟಿಂಗ್ ಮಾಡಿ ನಂತರ ನಾವು ಅದಕ್ಕೆ ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಸೈಡಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ಕಟಿಂಗ್ ಮಾಡ್ಕೊಬೇಕು. ಬಟ್ ನಾನು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಸ್ವಲ್ಪ ಫುಲ್ ವಿಡಿಯೋಸ್ ನೀಟಾಗಿ ಬರ್ತಾಯಿಲ್ಲ, ಅದು ಸ್ಟಿಚಿಂಗ್ ಇದು ಮಾತ್ರ ಇದು ಬರ್ತಿದೆ. ನೆಕ್ಸ್ಟ್ ಮಾಡಬೇಕಂದ್ರೆ ನೀಟಾಗಿ ಇದು ಮಾಡಿಬಿಟ್ಟು ನಿಮಗೆ ವಿಡಿಯೋದಲ್ಲಿ ಕರೆಕ್ಟಾಗಿ ಬರೋ ರೀತಿ ಸೆಟ್ ಮಾಡಿ ಹಾಕ್ತೀನಿ. ಮತ್ತು ಇದು ಏನು ಬ್ಲೌಸ್ ಪೀಸ್ ಇದೆಯಲ್ಲ ಅದಕ್ಕೂ ಕೂಡ ನಾವು 2 ಕಡೆ ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ. ಅದು ಫಸ್ಟ್ಗೆ ನಾವು ಪೀಸು ಜಾಯಿಂಟ್ ಮಾಡ್ಕೊಳ್ಳೋದಾದರೂ ಮಾಡಿಕೊಂಡು ನಂತರ ಸ್ಟಿಚ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ನಂತರ ಕೂಡ ನಾವು ಜಾಯಿಂಟ್ ಮಾಡ್ಕೊಬೋದು. ಈ ರೀತಿ ಹೇಗೆ ಮಾಡ್ತೀನಪ್ಪ ಅಂದರೆ ಬ್ಲೌಸು ತುಂಬ ತುಂಬ ಕಮ್ಮಿ ಇತ್ತು, ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ನಾವು ನೆಕ್ಸ್ಟು ಬ್ಯಾಕ್ ಪೀಸು ಮತ್ತು ಫ್ರಂಟ್ ಪೀಸು ಅದರಲ್ಲೆಲ್ಲ ಎಕ್ಸ್ಟ್ರಾ ಪೀಸ್ ಏನಾದರೂ ಮಿಕ್ಕಿದ್ರೆ ಡೀಪಲ್ಲೆಲ್ಲ ತೊಗೊಳ್ತೀವಲ್ಲ ಅದರಲ್ಲಿ ಮಿಕ್ಕಿದಾಗ ಇದಕ್ಕೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಬೋದು. ಅದಕ್ಕೋಸ್ಕರ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ನಂತರ ನಾನು ಬ್ಯಾಕ್ ಪೀಸ್ಗೆ ಇದು ಮಾಡ್ತೀನಿ. ಮತ್ತು ಇದರಲ್ಲಿ ನಾನು ಏನಿದೆ ಅಂದರೆ ಸ್ಟಿಚಿಂಗ್ ಹಾಕಿದ್ದೀನಿ ಅಂದ್ಬಿಟ್ರೆ ಅನ್ನೋದಾದರೆ ಜಾಯಿಂಟಿಂಗ್ ಏನು ಫ್ರಂಟು ಬ್ಯಾಕು ಸ್ಲೀವು ಮತ್ತು ಬೆಲ್ಟ್ ಪಟ್ಟಿ ಇಷ್ಟನ್ನು ಜಾಯಿಂಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಷ್ಟು ಮಾತ್ರ ಇದೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ನಾನು ಫುಲ್ ಫಿನಿಶಿಂಗ್ ಬ್ಲೌಸ್ದು ವಿಡಿಯೋ ಹಾಕಿಲ್ಲ ಇದರಲ್ಲಿ. ಯಾವ ರೀತಿ ಇಷ್ಟು ರೆಡಿ ಮಾಡಿಕೊಂಡ್ರೆ ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ.
ಇನ್ನೊಂದು ಇದರಲ್ಲಿ ಮತ್ತು ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಮತ್ತು ಜಾಯಿಂಟ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನಾನು. ಆಯಿತು, ಈ ರೀತಿ ಮಾಡಿಕೊಂಡು ಏನಾದರೂ ಎಕ್ಸ್ಟ್ರಾ ಬಟ್ಟೆ ನಮ್ಮ ಮೇಲ್ಗಡೆ ಎಲ್ಲ ಉಳ್ಕೊಳ್ಳುತ್ತಲ್ಲ ಆ ಬಟ್ಟೆನ ಕಟ್ ಮಾಡ್ಕೊಬೇಕು. ಮತ್ತು ಇದು ಬ್ಯಾಕ್ ಪೀಸಲ್ಲಿ ನಾನು ಫಸ್ಟಿಗೆ ಏನು ನಮಗೆ ಬೆನ್ನ ಕೆಳಗಡೆ ಬರುತ್ತಲ್ಲ ಅದನ್ನು ನಾವು ಸ್ಟಿಚಿಂಗ್ ಮಾಡ್ಕೊತೀವಿ. ಮತ್ತು ಈ ರೀತಿ ಬಟ್ಟೆ ಏನಕ್ಕೆ ನೀಟಾಗಿ ಮಿಷಿನ್ ಮೇಲೆ ಹಾಕಿ ಎಳಿತಾ ಇದ್ದೀನಿ ಅಂದರೆ ಎಲ್ಲೂ ಕ್ರಾಸಿಂಗ್ ಬರ್ದೇ ನೀಟಾಗಿ ಬಂದು ಬಟ್ಟೆ ರಿಂಕಲ್ಸ್ ಬರ್ತಾನೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಈ ರೀತಿ ಕ್ರಾಸಲ್ಲೆಲ್ಲ ಹೊಲಿಬೇಕಾದ್ರೆ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಹೊಲ್ಕೊಂಡು ರಿಂಕಲ್ಸ್ ಬರದೇ ಇರೋ ರೀತಿ ನೋಡ್ಕೊಂಡು ಹೊಲ್ಕೊಬೇಕು. ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ ಮತ್ತು ಕುಪ್ಪೆ ಬರುತ್ತೆ, ಆ ರೀತಿ ಕಂಪ್ಲೇಂಟ್ಗಳು ಬರ್ತವೆ. ಮೇಯ್ನ್ ನಾವು ಸ್ಟಿಚ್ಚಿಂಗು ಏನು ಮಾಡ್ತೀವಿ, ಈ ಸ್ಟಿಚ್ಚಿಂಗಲ್ಲಿ ಕಂಪಲ್ಸರಿ ನೋಡ್ಕೊಂಡು ಹೊಲಿದ್ರೆ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ಮತ್ತು ಇಲ್ಲಿ ಎಲ್ಲ 2 ಹೊಲಿಗೆ ಹಾಕ್ಕೊತಾ ಇದ್ದೀನಿ. 2 ಹೊಲಿಗೆ ಹಾಕ್ಕೊಂಡು ಮತ್ತು ನಾಚು ಹಾಕ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ಯಾಕಂದರೆ ನಾವು ಸಿಂಗಲ್ ಹೊಲಿಗೆ ಆದರೆ ತಿರ್ವಿ ಹಾಕ್ಕೋಬೇಕು. ಪೈಪಿಂಗ್ ಕೊಡೋ ಬಟ್ಟೆಯಲ್ಲಿ ಸಿಂಗಲ್ ಸ್ಟಿಚಿಂಗ್ ಮಾಡೋದಾದರೆ ನೀಟಾಗಿ ಬರುತ್ತೆ. ನಾನು ಪೈಪಿಂಗಿಗೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ತಿರ್ವಿ ಹಾಕ್ಬಿಟ್ಟು ಮಾತ್ರ ಹೊಲಿತಾ ಇದ್ದೀನಿ. ಮತ್ತು ತಿರ್ವಿ ಹಾಕ್ಕೊಂಡ ನಂತರ ಈ ರೀತಿ ಹೊಲ್ಕೊಳ್ಳಿಕ್ಕೆ ನಾಚು ಹಾಕಿದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದಕ್ಕೆ ನಾಚು ಮಾತ್ರ ನೀಟಾಗಿ ನಾಚು ಹಾಕಬೇಕು. ತೀರಾ ಹತ್ರ ನಾಚು ಹಾಕಿದ್ರು ಕೂಡ ಬಟ್ಟೆ ಓಪನ್ ಆಗುತ್ತೆ, ಇಲ್ಲ ಡೀಪ್ ಜಾಸ್ತಿ ಆಗೋ ರೀತಿ ಮೆತ್ತೆ ಹೊಲಿಗೆ ಹಾಕೊಬೇಕಾಗುತ್ತೆ, ಆ ರೀತಿ ಆಗಿಬಿಡುತ್ತೆ. ಕಟಿಂಗ್ ಮಾಡ್ಕೊಬೇಕಾದ್ರೆ ನಾವೇನು ನಾಚಿಂಗ್ ಹಾಕೊತೀವಲ್ಲ ಆ ನಾಚು ಹಾಕಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಬೇಕು. ಮತ್ತು ಬ್ಯಾಕಲ್ಲಿ 1 ಹೊಲಿಗೆ ಸಾಕು. ಈ ಮೇಲ್ಗಡೆ ಎಲ್ಲ ಏನು ಹೊಲಿಗೆ ಹಾಕ್ತೀವಲ್ಲ ಅವು ಒಂದು ಸಿಂಗಲ್ ಹೊಲಿಗೆ ಹಾಕಿದ್ರೆ ಸಾಕು. ನಾವು ಸ್ವಲ್ಪ ಎಲ್ಲಿ ಬಿಗಿ ಬರುತ್ತೆ ಅಲ್ಲಿ ಬಿಚ್ಕೊಳ್ಳೋಂಥ ಪಾರ್ಟ್ಸ್ಗಳ ಹತ್ರ ಮಾತ್ರ 2 ಹೊಲಿಗೆ ಹಾಕಬೇಕಾಗುತ್ತೆ. ಮತ್ತು ನೋಡ್ಕೊಬೇಕು, ನಾವು ಎಲ್ಲೇ ಸ್ಟಿಚಿಂಗ್ ಮಾಡ್ತಿದ್ರು ಬಟ್ಟೆ ಫಿನಿಶಿಂಗ್ ಬರ್ತಿದೆಯಾ ಅಂತ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊತಾ ಹೋದರೆ ಯಾವುದೇ ರೀತಿ ಬಟ್ಟೆ ರಿಂಕಲ್ಸ್ ಬರ್ದೇ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಒಂದಷ್ಟು ಎಷ್ಟು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿದ್ದೀನಿ ಅಂದ್ಬಿಟ್ಟು ಯಾವುದು ವಿಡಿಯೋಸ್ ಮಾಡಿಲ್ಲ. ಬಟ್ ಆ ಸ್ಟಿಚಿಂಗ್ ಇರತಕ್ಕಂಥ ಎಲ್ಲ ಬ್ಲೌಸ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಷ್ಟು ಬ್ಲೌಸ್ನ ಯಾರ್ಯಾರ್ದು ಸ್ಟಿಚಿಂಗ್ ಮಾಡಿ ಹಾಕಿದ್ದೀನಿ ಅಂದ್ಬಿಟ್ಟು ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಮತ್ತು ಫ್ರಂಟು ಬ್ಯಾಕು ಅದು ಕೂಡ ಬಟ್ಟೆನ ಒಂದೇ ಸಲ ನೋಡಿಕೊಂಡು ಮೇಲ್ಗಡೆ ಯಾವ ಪಾರ್ಟ್ ಇದೆ ಅಂದ್ಬಿಟ್ಟು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಿಗೆ ನೋಡಿಕೊಂಡು ಕರೆಕ್ಟಾಗಿ ಒಂದೇ ಸಲ ಹಾಕ್ಕೊಬೇಕು. ಇಲ್ಲಿ ಏನು ಪೀಸ್ಗಳು ಮಿಗುತ್ತಲ್ಲ ಇದು ನನಗೆ ಸ್ಲೀವ್ಗೆ ಜಾಯಿಂಟ್ ಮಾಡಲಿಕ್ಕೆ ಪೀಸು ಸರೋಗುತ್ತೆ. ಅದಕ್ಕೋಸ್ಕರ ಎಲ್ಲೂ ಕಟಿಂಗ್ ಮಾಡ್ಕೊಳ್ಳಲ್ಲ ಬ್ಲೌಸ್ ಇದರಲ್ಲಿ ಮಿಕ್ಕಿದಂಥ ಬಟ್ಟೆನ ನಾನು ಜಾಯಿಂಟಿಗೆ ಯೂಸ್ ಮಾಡ್ಕೊಳ್ತೀನಿ. ಇದು ಕೂಡ ಅಷ್ಟೇ, ಫ್ರಂಟ್ ಡೀಪು ಬ್ಯಾಕು ಡೀಪಿಗೂ ಎಲ್ಲ 2 ಹೊಲಿಗೆ ಹಾಕ್ಕೊಂಡು ನಾಚು ಮಾಡಿಕೊಂಡು ಕಟಿಂಗ್ ಮಾಡ್ಕೊಂಡು ನಾಚು ಮಾಡಿಕೊಂಡು ತಿರುವಾಕಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ. ಮತ್ತು ಇದರಲ್ಲಿ ಟಕ್ಸ್ ಎಲ್ಲ ಹಿಡಿದು ಒಂದೇ ಸರಿ ಬೆಲ್ಟ್ ಪಟ್ಟಿ ಜಾಯಿಂಟ್ ಮಾಡೋದು ಎಲ್ಲ ಮಾಡೋದಂದರೆ ಮಾಡ್ಬೋದು, ಮಾಡಿ ರೆಡಿ ಮಾಡ್ಕೊಬೋದು. ಬಟ್ ನಾನು ಇದರಲ್ಲಿ ಆ ವೀಡಿಯೋಸ್ನ ಹಾಕಿಲ್ಲ. ಏನು ಫಸ್ಟ್ ನಾವು ಸ್ಟಿಚಿಂಗ್ ಮಾಡಿ ರೆಡಿ ಮಾಡ್ಕೊಬೇಕು ಜಾಯಿಂಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ. ಇಷ್ಟು ಮಾತ್ರ ಫ್ರಂಟು ಬ್ಯಾಕು ಬೆಲ್ಟ್ ಪಟ್ಟಿ ಇಷ್ಟು ಮಾತ್ರ ಸ್ಲೀವ್ ಮತ್ತು ಇಷ್ಟು ತೋರಿಸಿದ್ದೀನಿ. ಇನ್ನೊಂದು ವೀಡಿಯೋದಲ್ಲಿ ಯಾವ ರೀತಿ ಫಿನಿಶಿಂಗ್ ಕೊಡ್ಬೋದು, ಫಿನಿಶಿಂಗ್ ಟಚ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ಇತ್ತೀಚೆಗೆ ನನಗೆ ಹೊಲಿಯೋದು ಕೂಡ ತುಂಬ ಕಡಿಮೆನೇ ಹೊಲಿತಾ ಇದ್ದೀನಿ ಬಟ್ಟೆ. ಕೆಲವು ಕಡೆ ಜಾಸ್ತಿ ಬಟ್ಟೆ ಹೇಳ್ತಾರೆ, ಏನು ತುಂಬ ಒಂದು ದಿನಕ್ಕೆ ತುಂಬ ಬಟ್ಟೆ ಜಾಸ್ತಿ ಹೊಲಿಯೋದೇ ಆಗಲಿ. ಮತ್ತು ಬಟ್ಟೆನೂ ಕೂಡ ಆ ರೀತಿ ಬರಬೇಕು, ಬಂದರೆ ಸ್ಟಿಚಿಂಗ್ ಮಾಡ್ಬೋದು. ನನ್ನ ಹತ್ರ ಬಟ್ಟೆ ಏನೋ ಸ್ಟಿಚಿಂಗ್ ಡೈಲಿ ಒಂದು 5ರಿಂದ 6 ಬ್ಲೌಸ್ ಸ್ಟಿಚಿಂಗ್ ಮಾಡೋಷ್ಟು ಬಟ್ಟೆ ಕಂಪಲ್ಸರಿ ಇರುತ್ತೆ. ಬಟ್ ನನಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಆ ರೀತಿ ನೋಡಿಕೊಂಡು ಹೊಲ್ಕೊತೀನಿ. ಡೈಲಿ 1-2 ಬ್ಲೌಸ್ ಅಷ್ಟೇ, ನಾನು ಜಾಸ್ತಿ ಸ್ಟಿಚ್ ಮಾಡೋಕ್ಕೆ ಹೋಗ್ತಿಲ್ಲ ಇತ್ತೀಚೆಗೆ. ಸ್ವಲ್ಪ ಮೊನ್ನೆ ಹುಷಾರಿಲ್ದಾಗಿಂದ ಡೈಲಿ 2 ಬ್ಲೌಸ್ ಈ ರೀತಿ ಮಾತ್ರ ಮಾಡ್ಕೊತಾ ಇದ್ದೀನಿ. ಮತ್ತು ಯಾರಾದರೂ ಸ್ಟಿಚಿಂಗಿಗೆ ನೀವು ಕಳಿಸ್ತೀವಿ ಅಂತ ಅನ್ನೋದಾದರೆ ನನಗೆ ಕೊರಿಯರ್ ಮೂಲಕ ಕಳಿಸ್ಬೋದು. ಕೊರಿಯರ್ ಮೂಲಕ ಕಳಿಸಿದ್ರೆ
ನೀವು ಕಮೆಂಟ್ ಹಾಕಿದ್ರೆ ನನಗೆ ಅಡ್ರೆಸ್ ಕಳಿಸ್ತೀನಿ, ಮತ್ತು ಕೊರಿಯರಲ್ಲಿ ನೀವು ಕಳಿಸಿದ್ರೆ ನಿಮಗೆ ಎಷ್ಟು ದಿನದಲ್ಲಿ ಬ್ಲೌಸ್ ಬೇಕೋ ಮತ್ತು ಅದನ್ನು ರೆಡಿ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀವಿ. ಮತ್ತು ಕುಚ್ಚು, ಸ್ಯಾರಿ ಕುಚ್ಚು, ಮತ್ತು ಏನು ಕ್ರೋಶ ಕುಚ್ಚು ಬರುತ್ತಲ್ಲ, ಕ್ರೋಶ ಕುಚ್ಚುಗಳು, ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಆಲ್ ಇನ್ ಒನ್ ಎಲ್ಲ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಈಗ ಎಂಬ್ರಾಯ್ಡ್ರಿಲೂ ಅಷ್ಟೇ ನಾನೇ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಂಬ್ರಾಯ್ಡ್ರಿದು ಒಂದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಇತ್ತೀಚೆಗೆ ಅಷ್ಟು ಬ್ಲೌಸಿಗೆ ಟ್ರೈ ಮಾಡಬೇಕಂತ ಅಂದ್ಕೊತಾ ಇದ್ದೀನಿ. ಮಿಷಿನ್ ಕೂಡ ಸ್ವಲ್ಪ ಸೆಟ್ ಮಾಡಿಕೊಂಡು. ಓಕೆ ಫ್ರೆಂಡ್, ಅಷ್ಟು ಬ್ಲೌಸ್ನ ನಾನು ನೆಕ್ಸ್ಟ್ ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದು ಬ್ಲೌಸು, ಮತ್ತು ಈ ಬ್ಲೌಸು ನಿನ್ನೆ ಸ್ಟಿಚ್ ಮಾಡಿದ್ದು. ಹೊಸ ಪೈಪಿಂಗ್ ಕೊಡೋದು ಒಂದು ಟೂಲ್ ತೊಗೊಂಡಿದ್ದೆ, ಅದರಲ್ಲಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೆ. ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು ನೋಡಿ. ಈ ರೀತಿ ಈ ಬ್ಲೌಸ್ ಕೂಡ ಸ್ಟಿಚ್ ರೆಡಿ ಆಗಿದೆ. ಇವೆಲ್ಲ ಒಂದು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿರೋದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಬ್ಲೌಸು ಅಂದ್ಬಿಟ್ಟು. ಮತ್ತು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಕಲಿಯೋಕ್ಕೆ ನಿಮಗೂ ತುಂಬ ಈಸಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಮತ್ತು ಈ ರೀತಿ ಫ್ರಂಟ್ ಬಂದಿದೆ, ನೋಡ್ತಾ ಇದ್ದೀರಾ ನೀವು. ಈ ಬ್ಲೌಸ್ ಬಂದುಬಿಟ್ಟು 38 ಸೈಜಿಂದು ಈ ರೀತಿ ಫಿನಿಶಿಂಗ್ ಬಂದಿದೆ. ನೀವು ನೋಡ್ತಾ ಇದ್ದೀರಾ. ನಿಮಗೂ ಇಷ್ಟ ಆದರೆ ಕೊರಿಯರ್ ಮೂಲಕ ಕಳಿಸಿದ್ರೆ ನಾನು ಸ್ಟಿಚಿಂಗ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ, ಮತ್ತು ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.